ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಶಾರದಾ ಜಯರಾಮನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕರಿಮಣಿ ಧಾರಾವಾಹಿಯ ಸಂಚಿಕೆಯನ್ನು ನೋಡೋಣ ಬನ್ನಿ. ಕರ್ಣ ಸಾಹಿತ್ಯಲು ರೂಮಿನಲ್ಲಿ ಮಾತಾಡುತ್ತಿರುವಾಗ ಸಾಹಿತ್ಯಳ ಕೋಪ ವಿಪೋಕಕ್ಕೆ ತೀರುತ್ತದೆ. ಅವಳು ನಗುತ್ತಾ ಕೋಪದಿಂದ ಅವಳು ಕರ್ಣನನ್ನು ಬೈಯುತ್ತಾ ಕಿಚ್ಚಾಡುತ್ತಿರುತ್ತಾಳೆ. ಆ ಸಿಟ್ಟಿನಲ್ಲಿ ರೂಮಿನ ಅಲಂಕಾರ ಬೇಕೆಂದು ರೂಮಿನ ಅಲಂಕಾರವನ್ನು ಕಿತ್ತೆಸೆದು ಹಣ್ಣು ಹೂವುಗಳನ್ನು ಎಸೆದು ರೂಮಿನ ಅಲಂಕಾರವನ್ನು ಹಾಳು ಮಾಡುತ್ತಾಳೆ. ಅವಳ ಸಿಟ್ಟು ಕೋಪ ವಿಕೋಪಕ್ಕೆ ಹೋಗುವುದನ್ನು ನೋಡಿ ಕರ್ಣ ತಾಳಲಾರದೆ ಸಾಹಿತ್ಯ ಸಮಾಧಾನ ಮಾಡಿಕೊಳ್ಳಿ ಎಂದು ಹೇಳಿದರೂ ಸಾಹಿತ್ಯ ಸಮಾಧಾನ ಮಾಡಿಕೊಳ್ಳುವುದಿಲ್ಲ. ಆದರೂ ಅವಳು ಹೂವಿನ ಬೊಕ್ಕೆಯನ್ನು ಬಿಸಾಕಕ್ಕೆ ಹೋಗುವಾಗ ಕರ್ಣನು ಹೋಗಿ ತಡೆದು ಸಾಹಿತ್ಯಳನ್ನು ಸಮಾಧಾನ ಮಾಡುತ್ತಾನೆ. ಸಾಹಿತ್ಯ ನೋಡಿ ನಾನು ನಿಮ್ಮನ್ನು ಮದುವೆಯಾಗಿದ್ದು ಬೇರೆ ಯಾವ ಉದ್ದೇಶವೂ ಇಲ್ಲ. ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ನಿಮ್ಮನ್ನು ಮದುವೆಯಾಗಿದ್ದು. ಕರ್ಣ, ನೀವು ತಪ್ಪು ಮಾಡಿಬಿಟ್ರಿ. ಆದರೆ ನೀವು ತಪ್ಪು ಮಾಡಿದ್ದನ್ನು ಸಮರ್ಥಿಸಿಕೊಳ್ಳಬೇಡಿ. ನನಗೆ ನೋವಾಗಿದೆ. ದಯವಿಟ್ಟು ನನ್ನನ್ನು ಒಬ್ಬಳೇ ಇರೋದಕ್ಕೆ ಬಿಟ್ಟುಬಿಡಿ ಎಂದು ಸಾಹಿತ್ಯ ಹೇಳುತ್ತಾಳೆ. ಇದು ಕರ್ಣನು ಅರ್ಥ ಮಾಡಿಕೊಂಡು ರೂಮಿನಿಂದ ಹೊರಗೆ ಹೋಗಲು ನಿರ್ಧರಿಸುತ್ತಾನೆ. ರೂಮಿಗೆ ಹೊರಗೆ ಮಲಗಲು ದಿಂಬು ಮತ್ತು ಬೆಡ್ಶೀಟನ್ನು ತಗೊಂಡು ಹೊರಡುತ್ತಾನೆ. ಸಾಹಿತ್ಯಳ ಹತ್ರ ಮಾತನಾಡಲು ಪ್ರಯತ್ನಿಸುತ್ತಾನೆ, ಆದರೆ ಅವಳು ಪ್ರತಿಕ್ರಿಯಿಸುವುದಿಲ್ಲ. ಸಾಹಿತ್ಯ ಯೋಚಿಸುತ್ತಾ ಕುಳಿತಿರುತ್ತಾಳೆ. ನಾನು ಕರ್ಣ ಹತ್ರ ತಪ್ಪು ಮಾತಾಡಿದೇನೋ ಏನೋ ಎಂದು. ಇಲ್ಲಿ ಕರ್ಣನ ಅತ್ತೆ ಮಾವನಿಗೆ ತೋರಿಸುತ್ತಾಳೆ. ನೋಡಿ, ನಿಮ್ಮ ಮಗಳು ಹೇಗೆ ಕೂತಿದ್ದಾಳೆ, ಅವಳು ಎಷ್ಟು ನೋವಿನಿಂದ ಕೂತಿದ್ದಾಳೆ ಎಂದು ನಿಮಗೆ ಗೊತ್ತಾ? ಅವಳನ್ನು ನೋಡಿದರೆ ನಿಮಗೆ ಗೊತ್ತಾಗುವುದಿಲ್ಲ. ಯಾವ ಗ್ರಂಥದಲ್ಲಿ, ಯಾವ ಕಾವ್ಯದಲ್ಲಿ ಬರೆದಿದೆ? ಮಗಳು ನೋವಿನಲ್ಲಿದ್ದಾಗ ತಾಯಿ ಸಮಾಧಾನದಿಂದ ಇರಬೇಕು ಎಂದು ಯಾವ ಕಥೆಯಲ್ಲಿ ಹೇಳಿದ್ದಾರೆ, ಯಾವ ಪುರಾಣದಲ್ಲಿ ಹೇಳಿದ್ದಾರೆ ಅಂತ ಹೇಳಿ. ನನ್ನ ಮಗಳು ನೋಡಿ ಎಷ್ಟು ಅಸಹಾಯಕತೆಯಿಂದ ಕೂತಿದ್ದಾಳೆ, ಅವಳ ಪ್ರೀತಿನ ಕಳ್ಕೊಂಡಿದ್ದಾಳೆ. ಅಲ್ಲಿ ಸಾಹಿತ್ಯ ನೋಡಿದರೆ ಮೊದಲನೇ ಶಾಸ್ತ್ರಕ್ಕೆ ರೆಡಿಯಾಗಿ ಕರ್ಣನ ಜೊತೆ ಇದ್ದಾಳೆ. ಆದರೆ ನನ್ನ ಮಗಳು ಇಲ್ಲಿ ನೋವನ್ನು ತಿನ್ನುತ್ತಿದ್ದಾಳೆ ಎಂದು ತನ್ನ ಗಂಡನ ಹತ್ರ ಮಗಳ ಬಗ್ಗೆ ನೋವನ್ನು ವ್ಯಕ್ತಪಡಿಸುತ್ತಿರುತ್ತಾಳೆ. ಇದನ್ನು ಕೇಳಿಸಿಕೊಂಡ ಅಪ್ಪ, ದೇವರೇ, ನಮ್ಮ ಮನೆಯಲ್ಲಿ ಏನೆಲ್ಲ ಕಷ್ಟ ಕೊಡುತ್ತಿದ್ದೀಯಾ? ಎಲ್ಲರ ಮನಸ್ಸು ಚೂರಾಗಿ ಹೋಗಿದೆ, ಆದರೂ ನಿನಗೆ ಸಮಾಧಾನವಿಲ್ಲವೆಂದು ಹೇಳುತ್ತಾನೆ. ಕರ್ಣನು ಹಾಲಿಗೆ ಬಂದು ಹಾಲಿನಲ್ಲಿ ಮಲಗುತ್ತಾನೆ. ಅದೇ ಸಾಹಿತ್ಯ ಯೋಚಿಸುತ್ತಿರುತ್ತಾಳೆ, ನಾನು ಕರ್ಣನ ಹತ್ರ ತಪ್ಪು ಮಾತಾಡಿದ್ದೀನಾ ಏನು ಎಂದು. ಈ ಕಡೆ ಕರ್ಣನು ಯೋಚಿಸುತ್ತಾನೆ, ನಾನು ಅವರನ್ನು ಮದುವೆಯಾಗಿ ತಪ್ಪು ಮಾಡಿದ್ದೀನಾ ಎಂದು ಯೋಚಿಸುತ್ತಾ ಇಬ್ಬರು ಕುಳಿತಿರುತ್ತಾರೆ. ಸಾಹಿತ್ಯನ ಮನಸ್ಸಲ್ಲಿ ಬರುತ್ತದೆ, ನಾನು ಹೀಗೆಲ್ಲ ಆಡಿದ್ದು ಅವರಿಗೆ ಎಷ್ಟು ಬೇಜಾರಾಗಿದೆಯಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಅನಿಸಿದ್ದನ್ನು ಮಾಡಿದ್ದೀನಿ ಎಂದು ಸಾಹಿತ್ಯ ಅಂದುಕೊಳ್ಳುತ್ತಿರುತ್ತಾಳೆ. ಇಲ್ಲಿ ಕರ್ಣನು ಯೋಚಿಸುತ್ತಾ ಹಾಲಿಗೆ ಬರುತ್ತಾನೆ. ಹಾಲಿನಲ್ಲಿ ಮಲಗುತ್ತಾನೆ. ಮುಂಜಾನೆ ವೇಳೆ ಭರತನು ಬಂದು ಕರ್ಣ ಹಾಲಲ್ಲಿ ಮಲಗಿರೋದನ್ನು ನೋಡಿ ಅಣ್ಣ ಯಾಕೆ ಇಲ್ಲಿ ಮಲಗಿದ್ದಾನೆ ಅಂತ ಯೋಚಿಸುತ್ತಾ ಅಣ್ಣನ ಹತ್ರ ಹೋಗುತ್ತಾನೆ. ಅಣ್ಣ ಎಂದು ಎಚ್ಚರಗೊಳಿಸುತ್ತಾನೆ. ಕರ್ಣ ಎದ್ದು ಕೂಡಲೇ ಸಾಹಿತ್ಯ ಏನಾದಳು ಅನ್ನೋದೇ ತಲೆಯಲ್ಲಿರುತ್ತದೆ. ಆದರೆ ಭರತನು ಏನಕ್ಕೆ ಅಣ್ಣ ಇಲ್ಲಿ ಮಲಗಿದ್ಯಾ ಅಂತ ಕೇಳುವುದಿಲ್ಲ, ಯಾಕಂದರೆ ಪರಿಸ್ಥಿತಿ ಏನು ಎಂಬುದು ಅವನಿಗೂ ಗೊತ್ತು. ಕರ್ಣನು ಏನು ಹೇಳದಲ್ಲೇ ನಾನು 1 ನಿಮಿಷ ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಆಗ ಭರತನು ಹೇಳ್ತಾನೆ, ಅಣ್ಣ ಫೋನ್ ಬಂದಿತ್ತು, ನಾನು ಇವಾಗ ಹೋಗ್ತಾ ಇದ್ದೀನಿ, ನೀನು ಇಲ್ಲಿ ನೋಡ್ಕೊ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಅದೇ ಕರ್ಣ, ಇಲ್ಲ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳಿ ಹೊರಡ್ತಾನೆ. ಸಾಹಿತ್ಯಳನ್ನು ನೋಡಲು ಬರುತ್ತಾನೆ. ಸಾಹಿತ್ಯ ರೂಮಿನಲ್ಲಿ ಮಲಗಿಬಿಟ್ಟಿರ್ತಾಳೆ. ಅದರಲ್ಲಿ ಅವಳು ಹೇಗೆ ಕುಳಿತಿರ್ತಾಳೆ ಹಾಗೆ ಮಲಗಿದ್ದನ್ನು ಕಂಡು ಕರ್ಣನಿಗೆ ಬೇಜಾರಾಗುತ್ತದೆ. ಕರ್ಣನು ಬೆಡ್ಶೀಟನ್ನು ತೆಗೆದು ಅವಳಿಗೆ ಹೊದಿಸಿ ಹೊರಡುತ್ತಾನೆ. ಇಲ್ಲಿ ರಿಷಿ ಅವನ ಜೊತೆ ಇದ್ದವರ ಎಲ್ಲರನ್ನೂ ಒಂದು ಕೋಣೆಯಲ್ಲಿ ಕೂಡಾಕಿರುತ್ತಾರೆ, ಹಗ್ಗ ಕಟ್ಟಿರುತ್ತಾರೆ. ನಮ್ಮನ್ನು ಬಿಟ್ಟುಬಿಡಿ ಎಂದು ಎಲ್ಲರೂ ಕೇಳಿಕೊಳ್ಳುತ್ತಿರುತ್ತಾರೆ. ಆದರೆ ಕರ್ಣನ ಜೊತೆ ಇರುವುದನ್ನು ಇವರಿಗೆ ಯಾರು ಕರ್ಕೊಂಬಂದಿದ್ದು ಎನ್ನುವುದು ತಲೆಯಲ್ಲಿ ಪ್ರಶ್ನೆ ಓಡುತ್ತಿರುತ್ತದೆ. ಆದರೆ ಇಲ್ಲಿ ಒಬ್ಬ ಬಂದು ಅವನು ಹೇಳುತ್ತಾನೆ, ನಮ್ಮ ಬಾಸ್ ಬರುವವರೆಗೂ ನೀವು ಹಿಂಗೆ ಕುಳಿತಿರಬೇಕೆಂದು ಹೇಳುತ್ತಾನೆ. ಆದರೆ ರಿಷಿ ತನಗೆ ಕಟ್ಟಿರುವ ಹಗ್ಗವನ್ನು ಹೇಗಾರು ಮಾಡಿ ಬಿಚ್ಚಿಸಿಕೊಳ್ಳಲೇಬೇಕು ಎಂದು ಪ್ರಯತ್ನಿಸುತ್ತಿರುತ್ತಾನೆ. ಆ ಪ್ರಯತ್ನದಲ್ಲಿ ಕೈಗೆ ಕಟ್ಟಿದ ಹಗ್ಗವನ್ನು ಬಿಚ್ಚಿಕೊಂಡು ಅವನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಇದನ್ನು ಕಂಡವಳು ನನ್ನನ್ನು ಕಾಪಾಡು ಎಂದು ಹೇಳುತ್ತಾ ಕೂಗುತ್ತಾಳೆ. ಆದರೆ ರಿಷಿ ಎಲ್ಲರನ್ನು ತಳ್ಳಿ ಓಡೋಗುವಾಗ ಅವನು ಹೋಗುವುದನ್ನು ನೋಡಿ ಆ ಕಡೆಯಿಂದ ಅವನನ್ನು
ಒದೆಯುತ್ತಾರೆ. ಅವನು ಬಂದು ಬೀಳುವ ಸಮಯಕ್ಕೆ ಅಲ್ಲಿ ಇಬ್ಬರು ಎಂಟ್ರಿ ಕೊಡುತ್ತಾರೆ. ಕರ್ಣ ಮತ್ತು ಭರತರು ಎಂಟ್ರಿ ಆಗುತ್ತದೆ. ಇದನ್ನು ನೋಡಿ ಕರ್ಣನು ಬ್ಲ್ಯಾಕ್ ರೋಸ್ ಬಗ್ಗೆ ಹೇಳಿದರೆ ಕರ್ಣ ಏನು ಮಾಡುತ್ತಾನೆ ಎಂದು ಅಂದಾಜು ಇರುವುದಿಲ್ಲ. ಹಾಗಾಗಿ ಅವನು ಅವರ ಬಗ್ಗೆ ಹೇಳಲು ನಿರಾಕರಿಸ್ತಾನೆ. ರಿಷಿಯನ್ನು ಹಿಡಿದುಕೊಂಡು ಹೇಳುತ್ತಾನೆ, ನೀವು ನನಗೆ ಬ್ಲ್ಯಾಕ್ ರೋಸ್ ಬಗ್ಗೆ ಹೇಳಲೇಬೇಕು. ಬ್ಲ್ಯಾಕ್ ರೋಸ್ ಎಲ್ಲಿದ್ದಾನೆ, ಎಲ್ಲಿರುತ್ತಾನೆ ಅನ್ನೋ ವಿಷಯ ನನಗೆ ತಿಳಿಯಲೇಬೇಕು. ಯಾಕೆಂದರೆ ನನಗೆ ಅವನು ಅಷ್ಟು ಕಷ್ಟವನ್ನು ಕೊಟ್ಟಿದ್ದಾನೆ. ನಾನು ಅವನನ್ನು ಹಿಡಿಯಲೇಬೇಕು. ಇಷ್ಟೆಲ್ಲ ಆಗುವುದಕ್ಕೆ ಅವನೇ ಕಾರಣ ಎಂದು ಕರ್ಣ ರಿಷಿಯನ್ನು ಕೇಳುತ್ತಾನೆ. ಆದರೆ ರಿಷಿ, ನನಗೇನು ಗೊತ್ತು ಅದನ್ನೇ ನಾನು ಹೇಳುತ್ತೇನೆ, ನನಗೆ ಅದು ಬಿಟ್ಟು ನನಗೇನು ಗೊತ್ತಿಲ್ಲ ಎಂದು ರಿಷಿ ಕರ್ಣನಿಗೆ ಹೇಳುತ್ತಾನೆ. ಹೇಳುವಾಗ ಅವನ ಕೈಯಲ್ಲಿ ಉಂಗುರವು ಇರುತ್ತದೆ. ಅವನು ಕಪ್ಪು ಬಟ್ಟೆಯನ್ನು ಧರಿಸಿ ಮಾಸ್ಕನ್ನು ಧರಿಸಿರುತ್ತಾನೆ. ನಾನು ಅವನನ್ನು ದೂರದಿಂದ ನೋಡಿದ್ದೇನೆ ಹೊರತು ಹತ್ತಿರದಿಂದ ನಾನು ನೋಡಿಲ್ಲ ಎಂದು ರಿಷಿ ಕರ್ಣನಿಗೆ ಹೇಳುತ್ತಾನೆ. ಕರ್ಣ ಆಶ್ಚರ್ಯದಿಂದ ಯೋಚಿಸುತ್ತಾ ರಿಷಿಯನ್ನು ನೋಡುತ್ತಿರುತ್ತಾನೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.